ಮುಡಾ ಹಗರಣದಲ್ಲಿ ಸಿಎಂ ಪಾತ್ರ ಇದೆಯೋ ಇಲ್ವೋ ಅನ್ನೋದು ತೀರ್ಮಾನ ಆಗಬೇಕಿದೆ. ಪ್ರಾಸಿಕ್ಯೂಷನ್ ಅರ್ಜಿ ಹೈಕೋರ್ಟ್ ಕಟಕಟಿಯಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಗೌರವಾನ್ವಿತ ಹುದ್ದೆಯ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ರೆ, ಅತ್ತ ಕೇಸರಿ ಸೇನೆ ರಾಜೀನಾಮೆ ಕೊಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿದೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ. ಏನ್ ಮಾಡ್ತಿರೋ ಮಾಡ್ರಿ ಅಂತ ಹೇಳಿದ್ರೆ ಇದು ಬಂಡತನ. ನಾನು ಆಗ್ರಹಿಸ್ತೇನೆ, ಸಿಎಂ ಶುಡ್ ರಿಸೈನ್. ರಾಜೀನಾಮೆ ಕೊಡತಕ್ಕಂತ ಪ್ರಶ್ನೆನೇ ಬರೋದಿಲ್ಲ. ಇದು ಎದುರಾಳಿಯ ಎದೆ ಇರಿಯುವ ಅನುಭವ. 135 ಸೀಟ್ಗಳ ಪ್ರಚಂಡ ಬಹುಮತ ಪಡೆದು ಸಿಎಂ ಸಿಂಹಾಸನಕ್ಕೆ ಏರಿದ್ದ ಗ್ಯಾರಂಟಿ ರಾಮಯ್ಯರ ಕುರ್ಚಿಯನ್ನ ಅಲುಗಾಡಿಸುವ ಅವಕಾಶ. ಸರ್ಕಾರ ಹಣಿಯೋಕೆ ಬಕಪಕ್ಷಿಗಳಂತೆ ಕಾದು ಕುಳಿತಿದ್ದ ವಿಪಕ್ಷಗಳಿಗೆ ಮುಗಿ ಬೀಳುವ ಸನ್ನಿವೇಶ. ಕ್ಲೀನ್ ಹ್ಯಾಂಡ್ ಸಮಾಜವಾದಿಗೆ ಮುಡಾ ಮಗ್ಗುಲ ಮುಳ್ಳಾಗಿ ಚುಚ್ಚಿದೆ. ಸಿಎಂ ಪದತ್ಯಾಗಕ್ಕೆ ಕೇಸರಿ ಸೇನೆ ಹಕ್ಕೊತ್ತಾಯ ಮಂಡಿಸಿದೆ. ಸಿಎಂ ಕುರ್ಚಿ ಬಿಡುವಂತೆ ಸಿದ್ದರಾಮಯ್ಯಗೆ ಹೆಚ್ಚಿದ ಒತ್ತಡ. ಸಿದ್ದು ರಾಜೀನಾಮೆ ನೀಡಲೇಬೇಕು ಅಂತ ಮುಗಿಬಿದ್ದ ಬಿಜೆಪಿ. ಸಿಎಂ ಸಿದ್ದರಾಮಯ್ಯಗೆ ಹಗರಣಗಳ ಸುರುಳಿ ಸುತ್ತಕೊಂಡಿದೆ. ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಸಿಎಂ ಮುಖಕ್ಕೆ ಮುಡಾ ಮಸಿ ಮೆತ್ತಿಕೊಳ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಯನ್ನ ಪ್ರಶ್ನಿಸೋದು ತರವಲ್ಲ, ಸಿಎಂ ಸಿದ್ದರಾಮಯ್ಯ ರಿಸೈನ್ ಮಾಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಮೂಡಾ ಹಗರಣ, ವಾಲ್ಮೀಕಿ ಹಗರಣದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊ ಈಗ ಗೌರವಾನ್ವಿತ ರಾಜ್ಯಪಾಲರು ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಇದಾದ ಮೇಲೆ ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿ ಆಗಿದ್ರೆ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕಾಯ್ತು. ಅವ್ರು ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣನೇ ಕೂಡಲೇ ರಾಜೀನಾಮೆ ಕೊಟ್ಟಿದ್ರೆ ಅವರೊಬ್ಬ ಸ್ವಚ್ಛ ಮುಖ್ಯಮಂತ್ರಿ ಅಂತ ಹೇಳ್ಬೋದಾಯ್ತು. ನಾನು ಕೊಡೋದೇ ಇಲ್ಲ, ನಾನು ಏನು ಮಾಡ್ತಿರೋ ಮಾಡ್ರಿ ಅಂತ ಹೇಳಿದ್ರೆ ಇದು ಬಂಡತನ. ನಮ್ಮ ಸಮಾಜವಾದಿ ಮುಖವಾಡ ಯಾವ ರೀತಿ ಕಳಿಸ್ಬಿಟ್ಟಿದೆ ಕಳೆದ 2-3 ತಿಂಗಳಿಂದ ರಾಜ್ಯ ಜನ ನೋಡಿದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡಿ, ಮನೆಗೆ ತೊಲಗಿ. ನಾನು ಆಗ್ರಹಿಸ್ತೇನೆ, ಸಿಎಂ ಶುಡ್ ರಿಸೈನ್, ಯಡಿಯೂರಪ್ಪ ಶುಡ್ ರಿಸೈನ್. ಇದು ನನ್ನ ಮಾತಲ್ಲ, ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೇಳಿದ ಮಾತು. ನಾನು ಸಿದ್ದರಾಮಯ್ಯನವರೇ, ನೀವು ಅವತ್ತು ಸಾರ್ವಜನಿಕವಾಗಿ ಉಪದೇಶ ಮಾಡಿದ್ರಿ, ಆ ಉಪದೇಶವನ್ನು ನೀವು ಪಾಲಿಸಿ. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದ್ದಾರೆ. ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಕೂಡ ಕಾನೂನು ಹೋರಾಟ ಮಾಡಿ ತಪ್ಪಿತಸ್ಥ ಅಲ್ಲ ಅನ್ನುವುದನ್ನ ಪ್ರೂವ್ ಮಾಡಿ ಅಂತ ಕುಟುಕಿದ್ದಾರೆ. ನಾನೆಂದೂ ಕೂಡ ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳ್ದೋನೇ ಅಲ್ಲ. ನಾವು ಇವತ್ತೇನು ರಾಜ್ಯಪಾಲರು ಕೊಟ್ಟಿದ್ದಾರೆ, ನೀವು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ನಿಮ್ಗೆ ನೈತಿಕತೆ ಇಲ್ಲ ಅನ್ನೋದು ಏನು ರಾಜ್ಯಪಾಲರು ಕೊಟ್ಟಿದ್ದಾರೆ. ಆ ತೀರ್ಮಾನ ಆದಮೇಲೆ ಕೋರ್ಟ್ಗೆ ಹೋಗ್ತಾ ಇದ್ದೀರಿ, ಕೋರ್ಟ್ಗೆ ಹೋಗಿ ತೀರ್ಮಾನ ಆದಮೇಲೆ ಮತ್ತೆ ಅವ್ರನ್ನೇ ಮಾಡಿ. ನೀವು ಕಾನೂನು ಹೋರಾಟ ಮಾಡ್ರಿ, ನೀವು ತಪ್ಪಿತಸ್ಥರ ಅಲ್ಲ ಅಂತ ಹೊರಗೆ ಬನ್ನಿ. ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಲಿ, ನಮ್ಮದೇನು ತಕರಾರಿಲ್ಲ. ಆದ್ರೆ ನೀವು ಗಲೀಜು ರಾಮಯ್ಯ ಆಗಿದ್ದೀರಿ. ಈಗ ಆದ್ರಿಂದ ಸರ್ಫ್ ಹಾಕಿ ತೊಳ್ಕೊಳ್ಳುವಂತ ಅವಶ್ಯಕತೆ, ಕೊಚ್ಚಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಿ. ಬಿಜೆಪಿಯವರು ಇಷ್ಟೆಲ್ಲ ಬೊಬ್ಬೆ ಹೊಡೆದ್ರು ಕಾಂಗ್ರೆಸ್ ನಾಯಕರು ಮಾತ್ರ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಗಡ್ಡಿ ಮುರಿದಂತೆ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರು ತಲೆ ಕೆಡಿಸ್ಕೊಳ್ಬೇಕಾದಿಲ್ಲ. ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆ ಬರುವುದಿಲ್ಲ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಈ ಸರ್ಕಾರ ಉಳಿಸ್ಕೊಳ್ತೀವಿ, ಈ ಸರ್ಕಾರ ರಾಜ್ಯದ ಜನತೆ ಸೇವೆಯನ್ನು ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಡತಕ್ಕಂತ ಪ್ರಶ್ನೆನೇ ಬರೋದಿಲ್ಲ. ಹಂಗಿದ್ರೆ ನರೇಂದ್ರ ಮೋದಿ ಅವರು ಮೊದಲು ಕೊಡ್ಲಿ ಅಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಒಟ್ಟಾರೆ ಸಿಎಂ ಪಟ್ಟ ಸೂರ್ಯನ ಬೆಳಕಿಗೆ ಫಳಫಳ ಹೊಳೆಯುವ ಮುಕುಟ ಇದ್ದ ಹಾಗೆ. ರಾಗ ದ್ವೇಷ ಸ್ವಜನ ಪಕ್ಷಪಾತವಿಲ್ಲದೆ ನಡೆಯುವುದಾಗಿ ಹೇಳಿದ್ದವರ ಮೇಲೆ ಈಗ ಮುಡಾ ಹಗರಣ ಮುಡಿಗೇರಿದೆ. ಸಿದ್ದರಾಮಯ್ಯ ಕುರ್ಚಿ ಉಳಿಯತ್ತಾ ಅಥವಾ ಅಳಿಯತ್ತಾ ಅನ್ನುವುದನ್ನ ಕಾಲ ನಿರ್ಧಾರ ಮಾಡಲಿದೆ. ಗಣಪತಿ ಜೊತೆ ಮಧುಸೂದನ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.